ಚಿಕ್ಕ ವಯಸ್ಸಿನಲ್ಲೇ ಇಷ್ಟೆಲ್ಲ ಸಾಧನೆ ಮಾಡಿದಿರಲ್ಲ, ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಸರ್? ಜೀವನದಲ್ಲಿ ಅದೆಷ್ಟೋ ಸಲ ನಾನು ಆಸೆ ಪಟ್ಟೆ, ಆದರೆ ಅದ್ಯಾವುದೂ ನೆರವೇರಲಿಲ್ಲ. ತಂದೆ ತಾಯಿ ಪ್ರೀತಿ ಬೇಕು ಅಂತ ಆಸೆ ಪಟ್ಟೆ, ಆದರೆ ಅವ್ರನ್ನ ಕಳ್ಕೊಂಡು ಅನಾಥನಾದೆ. ಈ ಅನಾಥ ಸಮಾಜದಲ್ಲಿ ಒಳಹೊಕ್ಕಾಗ ಹಸುವು ಅನ್ನೋದು ಕಾಣಿಸ್ತು, ಕಷ್ಟ ಅನ್ನೋದು ಕಾಣಿಸ್ತು. ಕೊನೆಗೆ ಸೃಷ್ಟಿ ಹೇಗಾಯ್ತಂತಾನೂ ಗೊತ್ತಾಯ್ತು. ಆ ಸೃಷ್ಟಿಲಿ ನಾನೂ ಒಬ್ನಾದೆ. ಏನೇ ಆದರೂ ನಾನು ಹುಟ್ಟಿರೋ ಈ ಭೂಮಿಗೆ ನನ್ನ ಕೈಲಾದಷ್ಟು ಸೇವೆ ಮಾಡಬೇಕು ಅನ್ನಿಸ್ತು. ಆ ಸೇವೆನೇ ಈ ಶಿವರಾಜ್ ಕುಮಾರ್ ಉಚಿತ ವಿದ್ಯಾಮಂದಿರ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಗುರುಮಾಪ್ನೋತಿ ಧನಾಧರ್ಮಂ ತತಃ ಸುಖಂ. ಎಲ್ಲೋ ಒಂದು ದೊಡ್ಡ ಮನುಷ್ಯ ಹೇಳಬೇಕಾದ್ರೆ ಈ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂತ ಅದ್ರ ಅರ್ಥ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ. ಅಂದರೆ ವಿದ್ಯೆಯಿಂದ ಮನುಷ್ಯನಿಗೆ ವಿನಯ ಸಿಗತ್ತೆ, ಆ ವಿನಯದಿಂದ ಅರ್ಹತೆ ಸಿಗತ್ತೆ. ಪಾತ್ರತ್ವ ಗುರುಮಾಪ್ನೋತಿ ಧನಾಧರ್ಮಂ ತತಃ ಸುಖಂ. ಅಂದರೆ ಅರ್ಹತೆಗೆ ಗುರುವಿನ ಅನುಗ್ರಹ ಬೇಕೇ ಬೇಕು, ಆಗ ಧನ ಧರ್ಮ ಸುಖ ಪ್ರಾಪ್ತಿಯಾಗತ್ತೆ. ನಾನು ಓದಬೇಕು ಅನ್ನೋ ಆಸೆ ನೆರವೇರಲಿಲ್ಲ, ಆದರೆ ನನ್ನಂತೆ ಇರೋ ಈ ಬಡಮಕ್ಳಿಗಾದ್ರೂ ವಿದ್ಯೆ ಸಿಗಲಿ ಅನ್ನೋದಕ್ಕೆ ಈ ಶಾಲೆ ಡಾಕ್ಟರ್ ಶಿವರಾಜ್ ಕುಮಾರ್ ಉಚಿತ ವಿದ್ಯಾಮಂದಿರ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ನಿಮ್ಮ ಕೈಯಲ್ಲಿ ಆದಷ್ಟು ವಿದ್ಯಾದಾನ ಮಾಡಿ. ಯಾಕಂದರೆ ಈ ವಿದ್ಯಾದಾನದಲ್ಲಿರೋ ಆತ್ಮತೃಪ್ತಿ ಯಾವುದ್ರಲ್ಲೂ ಇಲ್ಲ. ಅದಕ್ಕೆ ತುಂಬ ಒಳ್ಳೆ ವಿಷಯ ತಿಳಿಸಿದ್ರಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ನಿಲ್ಸು ನಿಲ್ಸು, ಹಿಂದಕ್ಕೆ ತಗೋ. ನಿಲ್ಸು. ಓಯ್, ಏನೋ ಅಕ್ಕ, ಅಕ್ಕ, ಇಲ್ಲಿ ನೋಡಿ, ಇಲ್ಲಿ ಕಣ್ಬಿಡಿ. ಅಕ್ಕ,
ಏನಾಯ್ತು? ಹೆದರ್ಕೋಬೇಡಿ, ನೀವು ಸೇಫ್ ಆಗಿರೋ ಜಾಗಕ್ಕೆ ಬಂದಿದ್ದೀರಾ. ನಾನು ಹೋಗ್ಬೇಕು. ಖಂಡಿತ. ಎಲ್ಲಿ ಹೋಗ್ಬೇಕು ಹೇಳಿ, ನಾನೇ ಬಿಡ್ತೀನಿ. ನಾನು ಹೌದು, ಆ ರಾತ್ರಿ ಹೊತ್ತಲ್ಲಿ ನೀವು ಅಲ್ಲಿ ಕಾಫಿ? ಬೇಡ. ನಾವು ಇಷ್ಟಪಟ್ಟಿದ್ದು ಕೆಲವೊಮ್ಮೆ ನಮಗೆ ಸಿಗತ್ತೆ, ಕೆಲವೊಮ್ಮೆ ಸಿಗದೆ ಹೋಗುತ್ತೆ. ಆದರೆ ಸಿಗದೆ ಹೋದ್ರೇನೆ ನಮ್ಗದ್ರ ಬೆಲೆ ಗೊತ್ತಾಗೋದು. ನೀವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರೋ ಅಲ್ಲಿಗೆ ಬಿಡ್ತೀನಿ. ಆದರೆ ನಿಮ್ಮನ್ನ ನೋಡಿದ್ರೆ ಎಲ್ರಿಂದಾನು ದೂರ ಓಡ್ ಹೋಗ್ತಿರೋ ಥರ ಇದ್ದೀರಾ. ನಿಮ್ಮ ಕಥೆನ ಯಾರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನ್ಸು ಹಗುರ ಆಗುತ್ತೆ ಅನ್ನೋದಾದ್ರೆ ನನಗೆ ಹೇಳಿ. ಅಪ್ಪ, ನಾನು ಹೋಗಿ ಬರ್ತೀನಪ್ಪ. ಏನೋ ಇದು ಇಷ್ಟು ಬೇಗ ಎದ್ದು ರೆಡಿ ಆಗಿದೆಯಾ? ಕೆಲ್ಸಕ್ಕೆ ಹೋಗೋದು ಬೇಡವಾ? ಕೆಲ್ಸಕ್ಕೆ? ಏನು ಶೂಟಿಂಗಾ? ಏನೂ ಇಲ್ಲ ಅಂದೆ. ಅಲ್ಲಪ್ಪ, ನಿನ್ನ ಕೆಲ್ಸಕ್ಕೆ. ನನ್ನ ಕೆಲ್ಸಕ್ಕೆ? ನನ್ನ ಕೆಲಸ ನಿಂಗೇನೋ ಗೊತ್ತಾಗುತ್ತೆ. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಹೋಗು. ಚಿಕ್ಕ ವಯಸ್ಸಿಂದ ನಿನ್ನ ಜೊತೆಲಿ ಇದ್ದು ಸಿವಿಲ್ ಇಂಜಿನಿಯರಿಂಗ್ 2 ಸಲ ಕಂಪ್ಲೀಟ್ ಮಾಡಿದ್ದೀನಿ, ಗೊತ್ತಾ? ನನಗೆಲ್ಲ ಗೊತ್ತು ಬಿಡಪ್ಪ. ಅದೆಲ್ಲ ಇರ್ಬೋದು, ಆದರೆ ನಾನು ಮಾಡೋ ಕೆಲಸ ನೀನು ಮಾಡೋದು ನನಗಿಷ್ಟ ಇಲ್ಲ. ನಿನ್ನ ಕೆಲಸ ನೀನು ನೋಡ್ಕೋಗಪ್ಪ. ಹಲೋ ಬಾಸ್, ನೀವೇನು ಟೆನ್ಷನ್ ತೊಗೊಂಬಿಡಿ. ನಿಮ್ಮ ಕೆಲಸ ನಾನೇನು ಪರ್ಮನೆಂಟಾಗಿ ಮಾಡಲ್ಲ. ಡಾಕ್ಟ್ರು 1 ವಾರ ರೆಸ್ಟ್ ತೊಗೊಂಡಿದ್ದಾರಲ್ಲ, ಅಲ್ಲಿವರೆಗೂ ಅಷ್ಟೇ. ಏಯ್, ನಾನು ಮಾಡೋ ಕೆಲಸನ ನೀನು ತಿಪ್ಪರ್ಲಾಗ ಹೊಡೆದ್ರೂ ಮಾಡೋಕ್ಕಾಗಲ್ಲ. ಏನು ಅನ್ಕೊಂಡಿದ್ಯಾ? ನನಗೇನು ಆಗಿದೆ? ಎಷ್ಟು ಗಟ್ಟಿಬಿಟ್ಟು. ಅಪ್ಪ, ಈಗ ನೀನು ಸುಮ್ಮನೆ ಇದ್ರೆ ಸರಿ. ಸುಮ್ಮನೆ ಇರಲಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಇದು ಆಣೆ ಪ್ರಮಾಣದ ರಾಜಕೀಯನಾ? ಸರಿ, ಹೋಗಪ್ಪ. ಬರ್ಲಪ್ಪ? ಹೋಗು. ಬರ್ಲಪ್ಪ? ಹೋಗಲೇ. ಬರ್ಲಾ? ತಂದೆ ಮೇಲೆ ಪ್ರೀತಿ ಜಾಸ್ತಿ ಆದರೆ ಹೀಗೆ ಆಗೋದು. ಇವಳು ಹಾಕೋ ಒಗ್ಗರಣೆ ಘಾಟ್ಗೆ ಹರಿಶ್ಚಂದ್ರ ಘಾಟಿ ಕಳಿಸ್ಬಿಡ್ತಾಳೆ. ಇವಳಿಗೆ ಮಾಡ್ತೀನಿ ತಾಳೋ. ಕಮಲಮ್ಮ, ರೇ ಕಮಲಮ್ಮ, ಆಚೆ ಬನ್ರಿ. ಯಾಕ್ರಿ ಹಾಗೆ ಬಡ್ಕೋತಾ ಇದ್ದೀರಾ? ರೇ, ನಿಮ್ದೇನು ಮನೇನೋ ಹೋಟ್ಲು? ಯಾವಾಗ ನೋಡಿದ್ರು ಒಗ್ಗರಣೆ ಹಾಕಿ ಸಾಯ್ತಿರಲ್ರಿ. ಅಪರೂಪಕ್ಕೆ ನಾನು ಮನೇಲಿದ್ರೆ ನಿಮ್ಗೆ ಸಹಿಸ್ಕೊಳಕ್ಕಾಗಲ್ವಲ್ರಿ? ನಿಮ್ದೊಳ್ಳೆ ಕತೆ ಐತಲ್ರಿ ಅನಂತು. ನಾವು ನಮ್ಮನೇಲಿ ಧೂಪ ಹಚ್ಚಂಗಿಲ್ಲ, ಸೊಳ್ಳೆ ಬತ್ತಿ ಹಚ್ಚಂಗಿಲ್ಲ, ಒಗ್ಗರಣೆ ಹಾಕೋಂಗಿಲ್ಲ, ಓಡ್ ಬಂದ್ಬಿಡ್ತೀರಾ ಹೋಗೆ 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 ಅನ್ಕೊಂಡು. ನೀವು ನಿಮ್ ಮಗ ಯಾವ್ದಾದ್ರು ಕಾಡಲ್ಲಿ ಇರ್ಬೇಕಾಗಿತ್ತು, ಇಲ್ಲಿದ್ದು ನಮ್ ಪ್ರಾಣ ತೆಗಿತಾ ಇದ್ದೀರಾ. ಒಗ್ಗರಣೆ ಹಾಕುವಾಗ ನಿಮ್ಮನೆ ಕಿಟಿಗೆ ಬಾಗ್ಲು ಮುಚ್ಕೊಳ್ಳಿ. ನಾವ್ಯಾಕೆ ನಿಮ್ ಪ್ರಾಣ ತಿಂತೀವಿ? ರೇ, ಕಿಟ್ಕಿ ಬಾಗ್ಲು ಮುಚ್ಕೊಂಡ್ ಮಾಡಕ್ಕೆ ನಾವೇನ್ ಮಕ್ಳ ಮಾಡ್ತಾ ಇದೀವಿ? ಬಿಡ್ರಿ ನೀವು. ಒಗ್ಗರಣೆ ಘಾಟ್ ಬಂದಾಗ ಕಿಟಕಿ ಬಾಗಲ್ ತೆಗೆದು ಹಿಂದೇನ್ರಿ ಮಾಡ್ಬೇಕು? ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಅವನ ಮಾತೆ ನಡಿಬೇಕಿಲ್ಲಿ. ಲೇ, ಕಾಲ್ದಿಂದ್ಲು ಇದೇ ಆಗೋಯ್ತಲ್ಲ ನಿಂದು. ನಡಿಯ ನೀನು. ಸುಮ್ನೆ ನೀವು. ಘಾಟ್ ಬರ್ದಲ್ಲೇ ಇರುವಂತ ಒಗ್ಗರಣೆ ಹಾಕ್ರಿ. ಘಾಟ್ ಬರ್ದೇ ಇರೋ ಒಗ್ಗರಣೆ ಹಾಕ್ಬೇಕಾ? ನಮಗ್ ಬರಲ್ಲಪ್ಪ. ನಿಮಗ್ ಬಂದ್ರೆ ನಾಳೆಯಿಂದ ನೀವೇ ಬಂದು ಹಾಕೊಡಿ. ಅಯ್ಯೋ ಅಂಕಲ್, ಏನ್ ಅಂಕಲ್ ಇದು ಜಗಳ? ಏನ್ ನಡೀತಾ ಇದೆ ಅಲ್ಲಿ?
ಸೂಪರ್ 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 ಅಂದ್ರೆ ಸೂಪರ್. ಏನು ಸೂಪರ್ ನನ್ನ ಮನೆ? ಹೊರ ಇಲ್ಲಿಂದ ಕಚ್ಚಡ ನಮ್ಮ ಕಲ್ತು ಇನ್ನೊಂದ್ಸಲಿ ನನ್ನ ಹತ್ರ ಬರ್ಬೇಡ. ಡ್ರೈವರ್ ಗಾಡಿ ತೆಗೀರಿ. ಹೀರೋಗಳಿಗೆ ಚಿಂಚಾಕ್ ಮಾಡಿ ಟೇಕ್ ಓಕೆನಾ ಸರ್? ಫೋಕಸ್ ಸರಿ ಇಲ್ಲ. ಆಮೇಲೆ ನೀವು ಪೊಸಿಷನ್ ಕರೆಕ್ಟಾಗಿ ಬರ್ತಾ ಇಲ್ಲ. ಒನ್ ಮೋರ್. ಅಲ್ಲ ಸರ್ ನೀವೇನಾದ್ರೂ ಆಗಿದ್ದಿದ್ರೆ ಪಕ್ಕ ಪೊಸಿಷನ್ ನೋಡ್ಕೊಂಡು ಮಾಡ್ತಿದ್ರಿ ಅಲ್ವಾ ಸರ್? ಏನ್ ಮಾಡ್ತೀಯಮ್ಮ, ದೇವ್ರು ಇನ್ನೊಂದ್ ಸ್ವಲ್ಪ ನನ್ನ ಉತ್ತಿ ಕುಡ್ಸ್ಬಿಟ್ಟಿದ್ರೆ ಅಲ್ಲಾಡ್ಸ್ಬಿಡ್ತಾ ಇದ್ದೆ. ಏನ ಸರ್? ಇಂಡಸ್ಟ್ರಿನಾ? ಲೇ ಏನಯ್ಯ ನಿನ್ ಮುಖದಲ್ಲಿ ಏನ್ ಕುಣಿತಾ ಇದೆ ಅಂತ? ಮೈಕ್ ಆನ್ ಆಗಿರ್ಬೇಕು ಸರ್. ಅಯ್ಯೋ ಇದು ಬಾ ನನಗೆ. ಏನ್ ಸರ್ ಮಾಡ್ತಾ ಇದ್ದೀರಾ? ಅದೋ ಯಾಕೋ ಸೊರಗ್ತಾ ಇಲ್ಲ. ಬಂದೆ ಅದು ಹಂಗೆ ಜಂಪ್ ಮಾಡಿ ಹಂಗೆ ನಿಂತ್ಕೋಬೇಕು, ಗೊತ್ತಾಯ್ತಾ? ಇಲ್ಲ ಸರ್, ನಾನು ಕರೆಕ್ಟ್ ಆಗೇ ಮಾಡಿದೆ, ನೀವೇ ಕನ್ಫ್ಯೂಷನ್ ನಾನು ಇದ್ದೀರಾ. ಕನ್ಫ್ಯೂಸ್ ಅಲ್ಲಿ ಇಲ್ಲ, ನೀನು ಕನ್ಫ್ಯೂಸ್ ಆಗಿದ್ಯಾ? ಸರಿ ಸರ್, ನಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನೀವೊಂದ್ಸಲ ಮಾಡಿ ತೋರಿಸಿ ಸರ್. ಏನ ಮಾಡಿ ತೋರಿಸಿ ಸರ್, ಮಾಡಿ ನೀನ್ ಮಾಡಪ್ಪ. ಮಾಡಿ ಸರ್, ನನಗೆ ಒಂದ್ ಸ್ವಲ್ಪ ಜೋಶ್ ಬರುತ್ತೆ ಸರ್. ಮಾಡಿ ಸರ್, ನಾನೇ ಮಾಡಿ ಸರ್. ಏನ್ ನನ್ ಮೇಲೆ ಚಾಲೆಂಜ್? ಮಾಡಿ. ಕಟ್ಟೋ ಓಕೆ ಸರ್. ರೋಪ್ ಹಾಕೋ ಸರ್. ಅದೇನ್ ದಬಾಕ್ತಾರ ನೋಡೋಣ. ರೈ ಫೈಟ್ ಮಾಡಿ ಸರ್. ಬನ್ನಿ ಇಲ್ಲಿ ಹಾಕ್ರಿ ರೋಪ್. ರೋಪ್ ಹಾಕೋ. ಕಟ್ರಿ. ರೆಡಿ ಸರ್. ನೋಡ್ರಿ ಈಗ ಮಜಾ. ರೆಡಿ ನಾನ್ ರೆಡಿ. ಯಾರು ಒಟ್ಟ ಬರ್ಬೇಡ್ರಿ. ನೋಡ್ರಿ ಈಗ ಹೆಂಗ ಬರ್ತೀನಿ ಪೊಸಿಷನ್ಗೆ. ಐ ಗೆಟ್ ರೆಡಿ. ಬೇಗ ಈ ಚೀಟಿಲ್ ಬರ್ತಿರೋ ಔಷಧಿ ಕೊಡು ಬಾಬಣ್ಣ. ಎಂತ ಮಾತನಾಡೋದು ನೀವು? ಇಷ್ಟು ದಿವಸ ಫ್ರೀಯಾಗಿ ಕೊಡಲಿಲ್ವಾ? ಇನ್ನು ಎಷ್ಟು ದಿವಸ ಅಂತ ಕೊಡುವುದು? ಅದಕ್ಕೊಂದು ಬೆಲೆ ಬೇಡವಾ? ಮಗನ್ಗೆ ಹುಷಾರಿಲ್ಲ, ಆಗುದಿಲ್ಲ ಮರ್ರೆ. ನನಗೂ ವಯಸ್ಸಾಗಿದೆ. ಹಲೋ ಸರ್, ಈ ಮೆಡಿಸಿನ್ಸ್ ಎಲ್ಲ ಬೇಗ ಪ್ಯಾಕ್ ಮಾಡಿ. ಕೂಲಿ ಕೆಲಸ ಮಾಡಿ ಬರೋ ದುಡ್ಡಲ್ಲಿ ಊಟಕ್ಕೆ ಮನೆ ಬಾಡಿಗೆಗೆ ಆಗೋಗುತ್ತೆ. ಮಗ ಬೇರೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾನೆ. ಅವ್ನು ಹುಷಾರಾಗಿ ಬಂದ್ಮೇಲೆ ನಿಮ್ ಎಲ್ಲ ಸಾಲನು ಒಟ್ಟಿಗೆ ತೀರಿಸ್ಬಿಡ್ತೀನಿ. ತುಂಬಾ ನೋವು ಅಂತ ಮಲ್ಗೋಣೆ ಬೋಪಣ್ಣ. ಇದೊಂದ್ಸಲಿ ಕೊಟ್ಬಿಡಿ. ಆಗುದಿಲ್ಲ ಮರ್ರೆ, ಮೊದಲು ಬಾಕಿ ತೀರಿಸಿ, ಅಲ್ಲಿವರೆಗೆ ಕೊಡೋದಿಲ್ಲ. ಅಜ್ಜಿ ಒಂದ್ ನಿಮಿಷ ಇರಿ, ತಗೊಳ್ಳಿ. ಬೇಡಪ್ಪ, ಇಟ್ಕೋ ಅಜ್ಜಿ. ನಂಗ್ ಪರಿಚಯ ಇಲ್ಲ, ನೀನು ಬೇಡಪ್ಪ. ಮನುಷ್ಯನ್ ಕಷ್ಟ ಅಂತ ಬಂದಾಗ ಯಾವ ಸಂಬಂಧನೂ ಬೇಕಾಗಿಲ್ಲ ಅಜ್ಜಿ. ನನ್ನ ನೀವು ಇನ್ನೊಂದ್ ಮಗ ಅಂತ ತಿಳ್ಕೊಳ್ಳಿ. ಇಟ್ಕೊಳ್ಳಿ ಅಜ್ಜಿ. ನನ್ನ ಮಗನ್ ಉಳಿಸ್ತಾ ಇದ್ಯಾ? ನಿನ್ 100 ಕಾಲ ಚೆನ್ನಾಗಿರಪ್ಪ. ಥ್ಯಾಂಕ್ ಯು ಅಜ್ಜಿ. ಬೇಗ ಕೊಡು ಬಾಬಣ್ಣ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಅಪ್ಪ, ಈ ವಿಷಯನ ನಿಮ್ ಮುಂಚೆನೆ ಹೇಳಬೇಕು ಅನ್ಕೊಂಡಿದ್ದೆ. ನಮ್ಮಿಬ್ಬರ ಮಧ್ಯೆ ಪರಿಚಯ ಇತ್ತು ನಿಜ, ಆದರೆ ಅದಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲಪ್ಪ. ನಾವ್ ಯಾವ ತಪ್ಪು ಮಾಡಿಲ್ಲಪ್ಪ. ಆ ಮಗು ನಂದಲ್ಲ. ನನ್ನ ನಂಬಿಯಪ್ಪ. ನಿನ್ ಮಗ ಆಗಿ ನಾನಂತ ತಪ್ಪು ಮಾಡ್ತೀನೇನಪ್ಪ? ಹೇಳಪ್ಪ, ಹೇಳು. ನಾನು ಯಾವ ತಪ್ಪು ಮಾಡಿಲ್ಲಪ್ಪ. ಆ ಮಗು ನಂದಲ್ಲಪ್ಪ. ಆ ಮಗು ನಂದಲ್ಲಪ್ಪ. ನಾನು ಯಾವ ತಪ್ಪು ಮಾಡಿಲ್ಲ. ಮಗು ನಿಂದಲ್ಲ ಅಂದ್ಮೇಲೆ ಅದ್ ಯಾಕೆ ಹೇಳ್ತೀಯ ಬಿಡು. ಅಪ್ಪ, ಒಳ್ಳೆ ಸೀನ್ ಬರ್ತಾ ಇತ್ತು, ಹಾಳು ಮಾಡ್ಬಿಟ್ಟಲ್ಲಪ್ಪ. ನಿಮ್ ಸೀನ್ ರೆಡಿ ಆಗೋ ಅಷ್ಟ್ರಲ್ಲಿ ನಮ್ ಸೀನ್ ಹಾಳಾಗೋಗುತ್ತೆ. ಬಾ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ಕೆಲಸಕ್ಕೆ, ಡ್ಯೂಟಿ. ಒಂದ್ ವಾರದಿಂದ ಮನೇಲಿ ಕುತ್ಕೊಂಡಿದ್ಯಲ್ಲ, ತಲೆ ಕೆಟ್ಟೋಗಿದ್ಯಲ್ಲ ನಿನ್ಗೆ. ಆಣೆ ಪ್ರಮಾಣ ಮಾಡ್ಬಿಟ್ಟು ಹೌಸ್ ಅರೆಸ್ಟ್ ಮಾಡ್ಬಿಟ್ಟಿಯಲ್ಲಪ್ಪ. ಬಾ ಹೋಗೋಣ. ಸರಿ ಆಯ್ತು, ಕಾಫಿ ತಿಂಡಿಗೇನು? ಎಲ್ಲ ಹೋಟ್ಲಲ್ಲೇ ಕೊಡಿಸ್ತೀನಪ್ಪ. ಬಾ ಹೋಗೋಣ. ನಡಿ. ಬೇಗ ಹೋಗೋ, ಹೊಟ್ಟೆ ಹಚ್ಚಿತಾ ಇದೆ. ಅಲ್ಲ, ಮೇನ್ ರೋಡಲ್ಲಿ ಹೆಲ್ಮೆಟ್ ಬೇರೆ ಹಾಕಿಲ್ಲ, ಪೊಲೀಸ್ನವ್ರು ಹಿಡಿದ್ರೆ. ಯಾಕಪ್ಪ? ಇವಳ್ಯಾಕೆ ಇಲ್ಲಿ ನಿಂತಿದ್ದಾಳೆ? ನಂದಿನಿ, ಅಂಕಲ್ ಬಾಮ್ಮ, ಚೆನ್ನಾಗಿದೆಯಾ? ಅರೆ ಅಂಕಲ್, ಅದನ್ನ ನಾನ್ ನಿಮಗೆ ಕೇಳ್ಬೇಕು. ಹೇಗಿದ್ದೀರಾ? ನನಗೇನಾಗಿದ್ದೀನಮ್ಮ, ಆರಾಮಾಗಿದ್ದೀನಿ. ಇವನು ನನ್ನ ಮಗ ಸಂಜೀವ.
ಹಾಯ್ ಸಂಜೀವ. ಹಾಯ್ ಅಪ್ಪ ಇವ್ರು ಯಾರು ಅಂತ? ಅದೇ ನಿಂಗೆ ಹೇಳದ್ನಲ್ಲ, ಅವತ್ತು ಜಾರ್ ಬಿದ್ದಾಗ ಟ್ರೀಟ್ಮೆಂಟ್ ಓ ಕೊಡ್ತಿದ್ದೆ. ನಂದಿನಿ. ತುಂಬಾ ಥ್ಯಾಂಕ್ಸ್ ನಂದಿನಿ ಅವ್ರೆ, ಅವತ್ತು ಹೆಲ್ಪ್ ಮಾಡಿದ್ದಕ್ಕೆ. ಪ್ಲೀಸ್, ಇದೆಲ್ಲ ನೀವ್ ಮಾಡ್ದೆ ಇರೋದಾ? ಓ ಏನ್ ಹೇಳ್ತಾ ಇದ್ದಾರೆ? ಅಂಕಲ್, ಏನ್ ಈ ಕಡೆ? ಏನಿಲ್ಲಮ್ಮ, ಇವತ್ತು ಮನೇಲಿ ತಿಂಡಿ ಮಾಡ್ಲಿಲ್ಲ, ಅದಕ್ಕೆ ಹೋಟ್ಲಲ್ಲಿ ತಿಂಡಿ ತಿನ್ನೋಣ ಅಂತ ಹೋಗ್ತಿದೀವಿ. ಓ ಬಾ ಅಪ್ಪ, ಕರಿ. ನೀನುವೆ ಹೋಗೋಣ. ಇಲ್ಲ ಅಂಕಲ್, ನಾನ್ ಬೆಳಗ್ಗೆ ಹೊತ್ತು ಮೊಳಕೆ ಕಾಳು ಮಾತ್ರ ತಿನ್ನೋದು. ಇಲ್ಲ ಅಂದ್ರೆ ಜಿಮ್ ಟ್ರೈನರ್ ಬೈತಾರೆ. ಒಂದ್ ದಿವ್ಸ ತಿಂದ್ರೆ ಏನಾಗಲ್ಲ, ಬಾಮ ಬಾ ನೀನು ಸರಿ. ಬಾ ಏ ಹೋಗ್ಲಿ ಬಿಡಪ್ಪ, ಏನೋ ಡಯಟ್ ಮಾಡ್ತಿದಾರ ಅವರು, ನೀ ಏನಕ್ಕೆ ಫೋರ್ಸ್ ಮಾಡ್ತೀಯಾ? ಈ ವಯಸ್ಸಲ್ಲಿ ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೇಕು. ಡಯಟ್ ಗೇಟ್ ಎಲ್ಲ ಎಂತದು? ಬಾಮ್ಮ ಹೋಗೋಣ, ದೋಸೆ ಸೂಪರ್ ಆಗಿ ಮಾಡ್ತಾನೆ, ಮಸಾಲೆ ದೋಸೆ. ಬಾ ಹೋಗೋಣ ಬಾ. ದೋಸೆ ತಿಂದ್ರೆ ನಾಳೆಯಿಂದ ನೀನ್ ಜಿಮ್ಮೇ ಬಿಟ್ಟು ಬಿಡ್ತೀಯ. ಯಾವತ್ತೂ ತಿನ್ನಲ್ಲ. ಇವತ್ತಿನ ನೀವಿಬ್ರು ಫೋರ್ಸ್ ಮಾಡ್ತಾ ಇದ್ದೀರಾ ಅಂತ ತಿಂತಾ ಇದ್ದೀನಿ. ಫೋರ್ಸಾ? ನಾವು ಬಂದ್ ಸೆಟ್ಲ್ ಆಗಕ್ ಮುಂಚೆನೆ ನಮ್ಮನ್ನ ಕೇಳಿದೆ, ನೀವೇ ತಾನೇನ್ರಿ ಆರ್ಡರ್ ಮಾಡಿದ್ದು? ನೀನ್ ಸುಮ್ಮನಿರ, ತಿನ್ನಮ್ಮ. ಹೇ ಅಲ್ಲಿ ನೋಡ್ರಿ ನಿಮ್ ಜಿಮ್ ಟ್ರೈನರು. ಬಕ್ರ. ತಿನ್ನಮ್ಮ ತಿನ್ನಮ್ಮ. ನೋಡಿ ಅಂಕಲ್, ಇವ್ರು ಯಾಕೋ ನೀನ್ ತಿನ್ನಮ್ಮ, ತಿನ್ನು. ಒಳ್ಳೆ ಫ್ರೆಂಡ್ಸ್ ತರ ಇದ್ದಾರೆ ಅಪ್ಪ ಮಗ. ತಂದೆ ಮಗ ಅಂದ್ರೆ ಹೀಗಿರ್ಬೇಕು. ಅಂಕಲ್, ನಿಮ್ಗೊಂದು ಪ್ರಶ್ನೆ ಕೇಳಲಾ? ಕೇಳಮ್ಮ. ನಿಮ್ಗೆ ಲೈಫಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ? ಓ ಅಂದ್ರೆ ನಿಮಗ್ ವಯಸ್ಸಾಗಿದೆ ಅಂತ ಹೇಳ್ತಿದ್ದಾರೆ ಇಂಡೈರೆಕ್ಟ್. ಏನ್ ಮಹಾ ವಯಸ್ಸಾಗಿದ್ಯಾ? ನಿಮ್ಮ ಅಪ್ಪನಷ್ಟು ವಯಸ್ಸಾಗಿದೆ ನಂಗೆ. ಸರಿ ಸರಿ ತಿನ್ನಿ. ಕೇಳಮ್ಮ. ಅಂಕಲ್, ಲವ್ ಮ್ಯಾರೇಜ್ ಒಳ್ಳೇದಾ ಅಥವಾ ಅರೇಂಜ್ ಮ್ಯಾರೇಜ್ ಒಳ್ಳೇದಾ? ಅಲ್ಲಮ್ಮ, ಹಾ, ಈ ಇಡ್ಲಿಗೆ ಸಾಂಬಾರ್ ಚೆನ್ನಾಗಿರುತ್ತೋ ಚಟ್ನಿ ಚೆನ್ನಾಗಿರುತ್ತೋ ಅಂತ ಕೇಳಿದ್ರೆ ತಡಬಡಾಯಿಸಿ ಹೋಗ್ತೀನಿ. ಅಂಥದ್ರಲ್ಲಿ ಇಂಥ ದೊಡ್ಡ ಪ್ರಶ್ನೆ ಕೇಳಿದ್ರೆ ನಾನು ಹೇಗಮ್ಮ ಉತ್ತರ ಕೊಡ್ಲಿ? ಇವನನ್ನು ಕೇಳೋ, ಇವನು ಫಿಲ್ಮ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾನೆ. ಈ ಲವ್ ಗಿವ್ದೆಲ್ಲ ಇವನಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಕೇಳು, ಬಿಡ್ಬೇಡ. ಏನಪ್ಪ? ಅಂಕಲ್, ಕೇಳೋ ಪ್ರಶ್ನೆಗೆ ಉತ್ತರ ಹೇಳೋ, ಹಾಗೆ ಬಿಲ್ ಕೊಟ್ಬಿಡು. ಅಂಕಲ್, ಕೇಳಿ ಇನ್ನೊಂದ್ಸರಿ ಪ್ರಶ್ನೆ. ಅದು ಅದೇ ಅರೇಂಜ್ ಮ್ಯಾರೇಜ್ ಒಳ್ಳೇದಾ ಲವ್ ಮ್ಯಾರೇಜ್ ಒಳ್ಳೇದಾ, ಅದೇ ನನ್ನ ಡೌಟು. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಹೇಳಣ. ಸಾಲ ಕೊಟ್ಟವ್ರಿಗೆ ಧಿಕ್ಕಾರ, ಸಾಲ ತಗೊಂಡವ್ರಿಗೆ ಜೈಕಾರ, ಸಾಲ ತಗೊಂಡವ್ರಿಗೆ ಜೈಕಾರ. ಚಿಕನಿಗೆ ಜಯವಾಗ್ಲಿ, ಚಿಕನಿಗೆ ಜಯವಾಗ್ಲಿ. ಹುಷಾರ್, ನನ್ನನ್ನು ಯಾರು ಒಂದಿಂಚು ಶೇಕ್ ಮಾಡಕ್ಕಾಗಲ್ಲ. ಅಣ್ತಮ್ದಿರಾ, ಈ ಸಭೆಗೆ ನಿಮ್ಮನ್ನೆಲ್ಲ ಯಾಕೆ ಕರ್ಸಿದ್ದೀನಿ ಅಂದ್ರೆ, ಮುಖ್ಯವಾಗಿ ಸಾಲ ಕೊಟ್ಟವರು ರೌಡಿಗಳನ್ನ ಕರ್ಕೊಂಬಂದು ನಾನು ಒಡ್ಸಿದ್ರೆ ಅವ್ರನ್ನೆಲ್ಲ ಸೇರ್ಕೊಂಡು ನೀವು ಹೊಡಿಬೇಕು. ಸಾಲ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ ಆಗ್ಬೇಕು. ಸಾಲ ಕೊಟ್ಟವನು ಕಂಡೀಷನ್ ಹಾಕಿ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಮಾಡಿಸ್ತಾನೆ, ನೀವು ಸೈನ್ ಮಾಡಿ, ಆದ್ರೆ ಸಾಲ ವಾಪಸ್ ಕೊಡ್ಬೇಡಿ. ಮನೆ ಅಡ್ರೆಸ್ ನ ಚೇಂಜ್ ಮಾಡ್ತಾ ಹೋಗಿ, ಎಸ್ಕೇಪ್ ಆಗ್ತಾ ಇರಿ. ಎಲ್ಲದಕ್ಕೂ ನಿಮ್ಗೆ ಸಾಥ್ ಕೊಡಕ್ಕೆ ನಾನಿದ್ದೀನಿ. ಅಖಿಲ ಕರ್ನಾಟಕ ಸಾಲ ಕೊಡದೇ ಇರೋ ಸಂಘದ ಅಧ್ಯಕ್ಷನಾಗಿದ್ದೀನಿ. ಈ ಡಾನ್ ಚಿಕ್ಕ
ಚಿಕ್ಕಣ್ಣ. ಈ ಸಾಲ ಕೊಡದೇ ಇರೋ ಸಂಘದ ಅಧ್ಯಕ್ಷ ಡಾನ್ ಚಿಕ್ಕಣ್ಣನ ಮೇಲೆ ನಂಬಿಕೆ ಇಟ್ಟು ಡಾನ್ ಚಿಕ್ಕಣ್ಣ ಅಂತ ಜೈಕರ್ ಆಗ್ತಿರೋ ನಿಮಗೆಲ್ಲ ಈ ಡಾನ್ ಚಿಕ್ಕಣ್ಣಂದು ಒಂದು ಸಲಾಂ. ಸಾಲ ಇಸ್ಕೊಂಡು ಬಡ್ಡಿ ಕಟ್ತಾನೆ ಇದ್ರು ಯಾವನು ಬಂದ್ ಟಚ್ ಮಾಡಕ್ಕಾಗಲ್ಲ ನನ್ನನ್ನ. ಯಾಕೆ ಅಂದ್ರೆ ನಾನು ಒಬ್ನೇ ಎಲ್ಲೂ ಓಡಾಡಲ್ಲ. ಬೊಟ್ಟು ಇಕ್ಕೊಂಡ ತಕ್ಷಣ ಬಲಿಯಾಗಕ್ಕೆ ಇವನು ಬಕ್ರಾಲ ಕಂಡ್ರು ನರಿ, ಗುಳ್ಳೆ ನರಿ. ಸರಿ ಗುಳ್ಳೆ ನರಿ ಮೇಲೆ ಲಾಂಗ್ ಇಟ್ಟಿದ್ದೀರಾ? ಗುಡ್ಡಲ್ಲಿ ಬಚ್ಚಿಟ್ಕೊಳ್ಳೋ ಗುಳ್ಳೆ ನರಿಗಳೆಲ್ಲ ಹುಲಿಗಳಾಗ್ಬಿಟ್ರೆ ನಮ್ಮಂತ ಹುಲಿಗಳ ಹೊಟ್ಟೆಪಾಡೇನೋ ಅಣ್ಣ. ನಿಮ್ಮ ಅಣ್ಣನ ತೊಡೆ ಕಾಣಿಸ್ತಿದೆ. ಕೊಡ್ಸಿ ಸಾಲನ ವಾಪಸ್ ಕೊಡಕ್ಕಾಗದೆ ತಲೆ ಮಾಡಿಸ್ಕೊಂಡು ಆಡ್ತಿರೋ ನೀನು ಎಲ್ರಿಗೂ ಲಂಚ ಕೊಟ್ಟು ಜನರನ್ನೆಲ್ಲ ಸೇರಿಸ್ಕೊಂಡು ಶಿವಣ್ಣ ರೇಂಜ್ ಅಲ್ಲಿ ಬಿಲ್ಡಪ್ ತಗೋತಿರೋ ನೀನು ಶಿವಣ್ಣ ಅಲ್ಲ ಕಣೋ. ಪಬ್ಲಿಕ್ ಅಲ್ಲಿ ಬಟ್ಟೆ ಬಿಚ್ಚಿದ್ಯೇನಾ? ಪ್ರಕೃತಿಲ್ ಬಿಚ್ಚಿದ್ದೀರಣ್ಣ, ಪಬ್ಲಿಕ್ ಅಲ್ಲಿ ಬಿಚ್ಚಿಲ್ಲ. ಇವತ್ತು ಬಿಚ್ಚಿಸ್ತೀನಿ, ಬಿಚ್ಚ ಬಟ್ಟೆನ. ಅಯ್ಯಯ್ಯೋ ಅವೆರಡು ಬಟ್ಟೆ ಬಿಚ್ಬಿಟ್ಟ. ಮಕ್ಕಳ ಬಟ್ಟೆ ಬಿಚ್ಚು ಅಂದಿದ್ದು ನಿಮ್ದಲ್ಲ ಕಣ್ರೋ, ಅವಂದು ಕಣ್ರೋ. ಅರ್ಜೆಂಟ್ಗೆ ಅಂಡರ್ವೇರ್ ಹಾಕೊಂಬಂದಿಲ್ಲ. ಅಂಡರ್ವೇರ್ ತಗೊಳಕ್ ದುಡ್ಡಿಲ್ಲ ಅಂದ್ರೂ ಅಂಡೋಮಾನಲ್ಲಿ ಅಪಾರ್ಟ್ಮೆಂಟ್ ಇಟ್ಕೊಂಡವನೇ ಅಂತ ಬಿಲ್ಡಪ್ ಕೊಟ್ಕೊಂಡು ಅವನಿಗೆ ಸಾಲ ಕೊಡ್ಸೋದ್ಯಲ್ಲ. ಸಾಲ ವಸೂಲಿ ಮಾಡ್ಕೊಡು, ಇಲ್ಲ ನೀನ್ ಕೊಡು. ಏನ್ ಗುರು ಹಾಕಿರೋದು ಇಷ್ಟೇ ಉದ್ದ ಸೈನ್ಗೆ ಇಷ್ಟು ಉದ್ದ ಟಾರ್ಚರ್ ಕೊಡ್ತಿದ್ಯಲ್ಲ. 7 ಲಕ್ಷಕ್ಕೆ ನೀನು ಶೂರಿಟಿ ಹಾಕಿರೋದು ಗೊತ್ತಲ್ಲ. ಹೋಗಿ ನೀವು ದುಡ್ಡು ಕೊಟ್ಟಿರೋ ಹತ್ರ ಈಸ್ಕೊಳ್ಳಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಹಂಗಾದ್ರೆ ಬಿಚ್ಚು ಬಟ್ಟೆ. ಸ್ವಲ್ಪ ನಗರಿ, ಏನಾಗಲ್ಲ. ನಿಮ್ಮನ್ನೊಂದು ವಿಷಯ ಕೇಳಲಾ? ನನ್ನ ಚಿಕ್ಕ ವಯಸ್ಸಿಂದ ಒಬ್ಳು ಅಕ್ಕ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಕೋತಿದ್ದೆ. ಆ ಅಕ್ಕನ ನೀವು ಅನ್ಕೋಬೋದಾ? ಸರಿ, ಈ ಪಿಕ್ಚರ್ ಕತೆ ಬಿಟ್ಟಾಕಿ, ನಿಮ್ಮ ಕತೆಗೆ ಬರೋಣ. ನಮ್ಮ ಅಕ್ಕನ ಕತೆನೇ ಕೇಳ್ತೀನಿ. ಈ ಸಿನಿಮಾ ನನಗೆ ಗೊತ್ತು. ಈ ಸಿನಿಮಾನ ಸಂಜೀವ ಗುರುಗಳೇ ಡೈರೆಕ್ಟ್ ಮಾಡಿದ್ದು. ಅದ್ರಲ್ಲಿ ಸಂಜೀವನ ವರ್ಕ್ ಮಾಡಿದ್ದಾನೆ. ಏನ್ ಗುರುಗಳೇ ಈ ಗೆಟಪ್ ಅಲ್ಲಿ ಅದ್ಭುತವಾಗಿ ಕಾಣಿಸ್ತಿದ್ರ ಗುರುಗಳೇ. ನಿಮ್ ಸಿನಿಮಾ ಕೆರಿಯರ್ ನಲ್ಲೇ ಇದೊಂದು ಮೈಲಿಗಲ್ಲು. ಮೈಲಿಗಲ್ಲು ಇಲ್ಲ, ನಮ್ ಪ್ರೊಡ್ಯೂಸರ್ ತಲೆಗೆ ಚಪ್ರಿ ಕಲ್ಲು. ಅಲ್ಲ ಗುರುಗಳೇ, ಈ ಕ್ಯಾರೆಕ್ಟರ್ಗೆ ರವಿಶಂಕರ್ ಅವ್ರಿಗೆ ತಾನೇ ನಾವು ಕಾಲ್ ಶೀಟ್ ಕೇಳಿದ್ದು. ಪ್ರೊಡ್ಯೂಸರ್ ಕೊಡೋ ದುಡ್ಡಿಗೆ ರವಿಶಂಕರ್ ಕಾಲ್ ಶೀಟ್ ಇರ್ಲಿ, ಅವನು ಓದ್ಕೊಳ್ಳೋ ಹಳೆ ಬೆಡ್ಶೀಟ್ ಸಿಗಲ್ಲ ಕಣೋ. ಅದಕ್ಕೆ ನಾನೇ ಗೆಟಪ್ ಹಾಕೊಂಡ್ಬಿಟ್ಟಿದ್ದೀನಿ. ಎಲ್ಲೋನು ಭಾಸ್ಕರ, ಬನ್ರಿ ಬೇಗ, ಬನ್ರಿ ಬೇಗ ಅಂದ್ರೆ. ಅಯ್ಯೋ ಎಲ್ಲೋ ಹಳಗೋಗಿದ್ದೆ. ಎಲ್ಲೋ ನೀನ್ ಹಳೆ ಆ ಸೆಟಪ್, ಆ ಎಮ್ಮ ಜೂನಿಯರ್ ಆರ್ಟಿಸ್ಟ್. ಸರ್ ಆಗ್ಲೇ ಬಂದ್ರಂತೆ ಸರ್, ಮೇಕಪ್ ಹಾಕೊಂಡಿದಾರಂತೆ, ಹಳದಿ ಸೀರೆ ಉಟ್ಕೊಂಡು ಇಲ್ಲೆಲ್ಲೋ ಇದಾರಂತಂದ್ರು ಸರ್. ಏನು ಭಯ ಬೀಳ್ಬೇಡ, ನಾನಿದ್ದೀನಿ. ಸಂಜೀವ ರೆಡಿ ಗುರುಗಳೇ? ಹೇಳು ಆಕ್ಷನ್ ಅಲ್ಲ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅಟ ಕಟ 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 ಅಟ ಕಟ 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 ಅಕಟ ಕಟ ಪಟ ಕಟ 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 ಬಾ ಬಾ ಕಟ ನಿನ್ನ ತಲೆ ಮೇಲಿಟ್ಟು ಒಂದೇ ಗೇಟು ಬಾ. ಒಂದೆಯ ಅದು ಗುರು, ಬಾ ಬೇಗ ಬಾ, ಬಾ ಇವಳ ಮೈ ಮೇಲೆ ಬಾ. ಬಂದೆಯ ಅಂತಿದ್ಯೇನೋ? ಬಂದಿದ್ದೀನಿ ಕಣೋ ಈಗ ನಾನು. ಇದ್ಯಾ ಡೈಲಾಗು? ಸಂಜೀವ, ಯಾರ ಇವಳು? ಏನೋ ಇದೆಲ್ಲ? ಅಲ್ಲ ಗುರುಗಳೇ, ಈಗ ತಾನೇ ಒಂದು ಫೋನ್ ಕಾಲ್ ಬಂತು. ಈ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಾಡಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ.
ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ಬಿಟ್ರ. ಲೋ ಇನ್ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನನ್ನ ಎಲ್ಲ ಪಾರ್ಟ್ಸನ್ನು ಹೊಡೆದು ಜಾಮ್ ಮಾಡ್ಬಿಡ್ತಾ ಇದ್ಲಲ್ಲೋ. ಭಾಸ್ಕರ ಪಾಪ ಇಲ್ಲಿ ಎಂತ ಒಳ್ಳೆ ಆರ್ಟಿಸ್ಟ್ ಕರ್ಕೊಂಡ್ಯಾ. ಆರ್ಟಿಸ್ಟ್ ಬಂದ್ರೆ ಎಂತ ಆರ್ಟಿಸ್ಟ್ ಬರ್ಲಿ, ಶೂಟಿಂಗ್ ಗುರುಗಳೇ ಯಾಕೋ ಒಂಥರ ಇದೆಯಾ? ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ಅಬ್ಬಬ್ಬಬ್ಬಬ್ಬಬ್ಬ, ನಿನ್ನ ಬಾಯಿಂದ ಈ ಮಾತು ಕೇಳೋದಕ್ಕೆ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಇಷ್ಟಾದ್ರೂ ಕೇಳಿದೆಯಲ್ಲ, ಅಷ್ಟು ಸಾಕು. ನಿನಗೆ ಕೊಡ್ಬೇಕಾಗಿರೋ ಅರ್ಧ ಆಸ್ತಿನ ಕೊಟ್ಬಿಟ್ಟು ನಾನು ಭಾರ ತೊಳ್ಕೊಂಡ್ಬಿಡ್ತೀನಿ. ಬಾ. ನಾನು ಕೇಳಬೇಕಾಗಿರೋ ಮಾತು ಅದಲ್ಲ. ನನ್ನ ಮಗ ನಿನ್ನ ಮಗಳು ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇದ್ದಾರೆ. ನೀನು ಹೂ ಅಂದರೆ ನಿನ್ನ ಮಗಳನ್ನ ನಾನು ಸೊಸೆ ಮಾಡ್ಕೋಬೇಕು ಅಂತಿದ್ದೀನಿ. ವಾಟ್? ಏನೋ ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಊಟ ಕೇಳ್ತೀಯ ಅಂದ್ರೆ ಊಟ ಮಾಡೋ ತಟ್ಟೆನೇ ಕೇಳ್ತಾ ಇದೆಯಲ್ಲೋ. ಅಲ್ಲ ಮೋಹನ, ಸ್ನೇಹಿತ ಅನ್ನೋ ಸ್ಥಾನ ಕೊಟ್ಟು ಹತ್ರ ಸೇರಿಸ್ಕೊಂಡ್ರೆ ಕೊನೆಗೂ ನಿನ್ನ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ತೋರಿಸ್ಬಿಟ್ಟಲ್ಲೋ. ಏಯ್, ನನ್ನ ಅರ್ಧ ಆಸ್ತಿ ನಿಂದು ಅಂತ ಹೇಳ್ತಾ ಇದ್ರೆ ನಿನ್ನ ಮಗನ್ನ ನನ್ನ ಮಗಳಿಂದ ಬಿಟ್ಟು ಪೂರ್ತಿ ಆಸ್ತಿ ಹೊಡೆಯೋ ಪ್ಲಾನ್ ಮಾಡಿದ್ಯಾ? ನನ್ನ ಮಾತು ಸ್ವಲ್ಪ ಕೇಳಿಸ್ಕೋ. ಇನ್ನೇನೋ ಇದೆ ಕೇಳೋದಕ್ಕೆ? ನೋಡು, ನಿನ್ನ ಮುಖಾನ ಇನ್ನೊಂದು ಕ್ಷಣ ನಂಗೆ ತೋರಿಸ್ಬೇಡ. ನನಗೆ ಬಂದಿರೋ ಕೋಪಕ್ಕೆ ನಾನು ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಇನ್ ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ. ಗೆಟ್ ಔಟ್. ನನ್ನ ಮಾತು ಕೇಳ. ಐ ಸೆಡ್ ಗೆಟ್ ಔಟ್. ಸರ್ ಸರ್, ಸಾಹೇಬ್ರು ಕರಿತಾ ಇದ್ದಾರೆ. ಅಲ್ಲ, ಮಗಳು ಬಂದು ಇಷ್ಟು ದಿವಸ ಆದರೂ ಅವಳು ಬಂದಿದ್ದಾಳೆ ಅಂತ ಒಂದು ಮಾತು ಹೇಳಲಿಲ್ವಲ್ಲ? ಈ ಕೈಯಲ್ಲಿ ಎತ್ತಾಡಿಸಿದ ಮಗು ಅಷ್ಟೆತ್ತರಕ್ಕೆ ಬೆಳೆದು ನನ್ನ ಎದುರುಗಡೆ ಬಂದು ನಿಂತ್ಕೊಂಡಾಗ ನನಗೆ ಕಂಡುಹಿಡಿಯೋಕ್ಕಾಗಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನೀನು ತಾನೆ? ಸಾರಿ ಅನಂತು, ಕೆಲಸದ ಬ್ಯುಸಿಯಲ್ಲಿ ಮರ್ತುಬಿಟ್ಟೆ. ನಿನಗೇ ಗೊತ್ತು, ತಾಯಿಲಿ ತಬ್ಲಿ ಅಂತ ತಾಯಿ ಪ್ರೀತಿ ಕೊಡೋದು ಕಷ್ಟ ಅಂತ ನಂದಿನಿಯನ್ನ ಅಮೇರಿಕಾದಲ್ಲಿರೋ ನನ್ನ ತಂಗಿ ಮನೆಗೆ ಕಳಿಸ್ಬಿಟ್ಟೆ. ಅವಳು ಬೆಳೆದಿದ್ದೆಲ್ಲ ಅಲ್ಲೇ. ಇಷ್ಟು ದಿನ ಆದಮೇಲೆ ನನ್ನ ಜೊತೆಲಿರ್ಬೇಕು ಅಂತ ವಾಪಸ್ ಬಂದಿದ್ದಾಳೆ. ಬಂದ ಕೂಡಲೇ ಮದುವೆನೂ ಮಾಡೋಣ ಅನ್ಕೊಂಡೆ. ಮದುವೆಗೆ ಒಪ್ಕೊಂಡ್ಲ? ನನ್ನ ಮಾತನ್ನ ಯಾವತ್ತೂ ಇಲ್ಲ ಅಂದಿಲ್ಲ. ಆದ್ರೆ ಡ್ಯಾಡಿ, ಒಂದು 6 ತಿಂಗಳು ನನ್ನ ಫ್ರೀಯಾಗಿ ಬಿಟ್ಬಿಡಿ, ಆಮೇಲೆ ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ ಅಂದ್ಲು. ಈಗ ನೋಡು, ನನ್ನ ಕೈಗೆ ಸಿಗ್ತಾ ಇಲ್ಲ. ನನ್ನನ್ನು ಒಂದು ಮಾತು ಕೇಳದೆ ನೀನೇ ಹುಡುಗನ ಹುಡುಕ್ಬಿಟ್ಯಾ? ಆ ಒಂದು ಕಡೆ ನೋಡಿದ್ದೀನಿ. ನನ್ನ ತಂಗಿ ಮಗನಿಗೆ ನಂದಿನಿನ ಕಂಡ್ರೆ ಬಹಳ ಇಷ್ಟ. ಅವಳ ಆಸೆನೂ ನಂದಿನಿ ಸೊಸೆ ಆಗಬೇಕು ಅನ್ನೋದು. ಅವ್ರ ಋಣ ನನ್ನ ಮೇಲೆ ಇರಬೇಕಾದ್ರೆ ಅವ್ರ ಮಾತನ್ನ ನಾನು ಹೇಗಿಲ್ಲ ಅನ್ಲಿ. ಒಳ್ಳೆ ನಿರ್ಧಾರನೇ ಮಾಡಿದೀಯ. ನಂದಿನಿನ ಕರಿತೀನಿ ತಡಿ. ನಂದಿನಿ, ನಂದಿನಿ. ಹೊರಗೋಗಿದ್ದಾರೆ ಯಜಮಾನ್ರೆ. ನೋಡ್ದಾ, ನನ್ನ ಕೈಗೆ ಸಿಗ್ತಾ ಇಲ್ಲ, ಇನ್ ನಿನ್ನ ಕೈಗೆ ಎಲ್ಲಿ ಸಿಗ್ತಾಳೆ? ಇರ್ಲಿ ಬಿಡು, ಇನ್ನೊಂದು ಸರ್ತಿ ಬರ್ತೀನಿ. ನನಗೆ ಕೆಲಸ ಇದೆ, ಬರ್ತೀನಿ. ಯಾಕೆ ಇರೋ? ಬರ್ತೀನಿ. ಬರ್ತೀನಿ, ಬಾಯ್. ಅರೆ ಅಂಕಲ್, ಏ ಜೀವ, ಅಂಕಲ್ ಕಣು. ಅಂಕಲ್, ಅಂಕಲ್. ಹಾಯ್ ಅಂಕಲ್. ಇವತ್ತು ನನ್ನ ಬರ್ಡೇ ಅಂತ ವಿಶ್ ಮಾಡೋದಕ್ಕೋಸ್ಕರ ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ದೀರಾ? ಆಶೀರ್ವಾದ ಮಾಡಿ ಅಂಕಲ್. ಒಳ್ಳೇದಾಗಲಿ. ಹೇ ನಂದು, ಬರೀ ಆಶೀರ್ವಾದ ಕೇಳ್ತಿದ್ದಿಲ್ಲ. ಬರ್ಡೇ ದಿನ ನಮ್ಮಪ್ಪ ಸೊಸೆಗೆ ಫುಲ್ ಗಿಫ್ಟೇ ಕೊಡ್ತಾರಂತೆ. ಏನ್ ಕಾವ್ಯ? ಹೌದು, ಬೇಗ ಕೊಡಿಪಾ. ಪುಟ್ಟಿ, ಅಂಕಲ್ ನನ್ಗೋಸ್ಕರ ಸಂಜೀವನ್ನೇ ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನಿದೆ ಹೇಳು, ಅಲ್ವಾ ಅಂಕಲ್? ನೀವ್ ಹೇಳದ್ ಕರೆಕ್ಟು. ನೀವಿಬ್ರು ದೇವಸ್ಥಾನಕ್ಕೆ ಬನ್ನಿ. ಏನಾಯ್ತು? ಬಾ. ನನ್ನನ್ನು ಕ್ಷಮಿಸ್ಬಿಡಿ. ಸಂತೋಷ ನಮ್ಮ ಸೃಷ್ಟಿ ಆದರೆ ದುಃಖ ಗೊತ್ತಿಲ್ಲದೆ ಬರುವಂಥದ್ದು. ಸಂತೋಷನ ಹೇಗೆ ಸ್ವೀಕರಿಸ್ತೀವೋ ದುಃಖನೂ ಹಾಗೆ ಸ್ವೀಕರಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದೇ ಬದುಕು. ಯಾಕಪ್ಪ ಒಕ್ಟೊಕ್ಟಾಗಿ ಮಾತಾಡ್ತಾ ಇದ್ಯಾ? ಜೀವನನೇ ಒಂದು ಒಗ್ಟು ಜೀವ. ನಾವು ಹೊಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ನಾನು ತಪ್ಪು ಮಾಡಿಬಿಟ್ಟೆ. ಚಿಕ್ಕ ಮಕ್ಕಳು ತಾವು ತಪ್ಪು ಮಾಡಿದ್ರೆ ಒಂದು ಕ್ಷಣ ಹತ್ತು ಮರ್ತು ಬಿಡ್ತಾರೆ.
ಆದರೆ ಈ ದೊಡ್ಡವ್ರು ಮಾಡೋ ತಪ್ಪಿದೆಯಲ್ಲ, ಇದು ಮರೆಯೋಕ್ಕೂ ಆಗೋಲ್ಲ, ತಿದ್ಕೊಳ್ಳೋಕ್ಕೂ ಆಗೋಲ್ಲ. ನೀವೇನ್ ತಪ್ಪು ಮಾಡಿದ್ರಿ ಅಂಕಲ್? ನೀವಿಬ್ರು ಒಬ್ರನ್ನೊಬ್ರನ್ನ ಮರ್ತು ಬಿಡಬೇಕು. ಅಪ್ಪ, ಅಂಕಲ್, ಈ ವಿಷಯದಲ್ಲಿ ನೀವು ನನ್ನನ್ನು ಮತ್ತೇನು ಕೇಳಬೇಡಿ. ನಮ್ಮಿಬ್ರನ್ನ ಒಟ್ಟಿಗೆ ಸೇರಿಸ್ತೋರು ನೀವೇ, ನಮ್ ಪ್ರೀತಿಗೆ ನೀರಿರ್ದೋರು ನೀವೇ. ಈಗ ನಮ್ ಪ್ರೀತಿ ಫಲ ಕೊಡೋಕ್ಕೂ ಮುಂಚೆನೆ ಚೂಡ್ತಾ ಇದ್ದೀರಲ್ಲ ಅಂಕಲ್, ಯಾಕೆ ಅಂಕಲ್? ಪಾಪಿ ಕಣಮ್ಮ ನಾನು, ಪಾಪಿ. ಒಂದು ಹೊತ್ತಿನ ಊಟಕ್ಕೆ ಬೇಕಾದ ತರಕಾರಿ ತರೋವಾಗ ಆರಿಸಿ ಆರಿಸಿ ತರ್ತೀವಿ, ಆದರೆ ಜೀವನಕ್ಕೆ ಬೇಕಾದ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡ್ತೀವಿ. ದಯವಿಟ್ಟು ನನ್ನ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಅಂತ ತಪ್ಪು ನೀವ್ ಏನ್ ಮಾಡಿದ್ದೀರಾ ಅಂಕಲ್? ನೀನು ನನ್ನ ಮಗನಿಗೆ ತಕ್ಕವಳು ಅಂತ ಆರಿಸೋವಾಗ ನೀನು ಯಾರು, ಎಲ್ಲಿಂದ ಬಂದಿದ್ಯಾ ಅಂತ ತಿಳ್ಕೊಳ್ಳೋದಲ್ಲ ತಪ್ಪು ಮಾಡ್ಬಿಟ್ಟಮ್ಮ. ಅಂಕಲ್, ಡ್ಯಾಡಿಗ್ ನೀವಂದ್ರೆ ತುಂಬಾನೇ ಇಷ್ಟ. ಮೋಹನ, ಅವನು ನನ್ನ ದೈವ. ನನ್ನ ತಪ್ಪಿಂದ ಯಾರು ತಲೆ ತಗ್ಸಿದ್ರು ಪರವಾಗಿಲ್ಲ, ಆದರೆ ನನ್ನ ದೇವರು ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಪ್ಪ ಏನ್ ಹೇಳ್ತಿದ್ಯಪ್ಪ? ನೀವಿಬ್ಬರು ನನ್ನ ಮಾತನ್ನ ನಡೆಸ್ಕೊಡ್ತೀರಾ ಅಂತ ನಂಬಿದ್ದೀನಿ. ಈ ವಿಷಯ ಯಾವ ಕಾರಣಕ್ಕೂ ಮೋಹನಿಗೆ ಗೊತ್ತಾಗಬಾರ್ದು. ಹಾಗೇನಾದ್ರೂ ಗೊತ್ತಾದ್ರೆ ನಾನು ಜೀವ ಸಹಿತ ಉಳಿಯೋದಿಲ್ಲ. ಸಾಧ್ಯವಾದ್ರೆ ಕ್ಷಮಿಸ್ಬಿಡಿ. ಅಪ್ಪ, ಅಂಕಲ್, ಐ ಆಮ್ ಗೆಟಿಂಗ್ ಎಂಗೇಜ್ಡ್. ಅಪ್ಪ ಹೇಳಿದ್ರು. ಅಂಕಲ್ಲು ನಮ್ಮಪ್ಪನು ತುಂಬಾ ಕ್ಲೋಸ್ ಫ್ರೆಂಡ್ಸು. ಅವ್ರು ಯಾಕೆ ನಮ್ಮಪ್ಪನ ಹತ್ರ ಮಾತಾಡಬಾರ್ದು? ಎಲ್ರ ಪ್ರೀತಿಗೂ ದೊಡ್ಡ ಶಾಪ ಇದೆ ಅಂತ ಕಾಣುತ್ತೆ ಅಲ್ವಾ ನಂದಿನಿ? ದಯವಿಟ್ಟು ನನ್ನ ಮಾತು ಕೇಳು. ನನ್ನ ತಂದೆ ನಿನ್ ತಂದೆ ಇಬ್ರು ಪ್ರಾಣ ಸ್ನೇಹಿತರು. ಅವರಿಬ್ಬರ ಮಧ್ಯದಲ್ಲಿ ಯಾರಿಗೆ ನೋವಾದ್ರೂ ಅವ್ರ ಸ್ನೇಹನ ದೂರ ಮಾಡ್ದಂಗಾಗತ್ತೆ. ನಾನು ನೀನು ಯೋಚನೆ ಮಾಡಬೇಕಾಗಿರೋದು ಏನೂ ಇಲ್ಲ ನಂದಿನಿ. ಸಾರಿ, ನನ್ನನ್ನು ಮರ್ತು ಬಿಡು. ಸಂಜೀವ, ಹಾಗಾದ್ರೆ ನಾನು ಅಪ್ಪ ಹೇಳ್ದವ್ರನ್ನೇ ಮದುವೆ ಆಗಿ ನೀನ್ ಮರ್ತು ಬಿಡು ಅಂತ್ಯಾ? ಹೌದು ನಂದಿನಿ. ನಮ್ಮಪ್ಪ ಹೇಳ್ದವ್ರನ್ನ ಮದುವೆ ಆಗೋದೇನೋ ನಿಜ, ಆದ್ರೆ ನೀನ್ ಮರೆಯೋಕ್ಕಾಗಲ್ಲ ಸಂಜೀವ. ನಾನು ನಿನ್ನ ಮರೆಯಕ್ಕಾಗಲ್ಲ ನಂದಿನಿ. ಸಂಜೀವ, ನನಗೆ ಎಲ್ಲ ಗೊತ್ತು. ಅಂಕಲ್, ಅವಕಾಶ ಸಿಕ್ಕಿದ್ರೆ ನೀನು ನಿಮ್ಮಪ್ಪ ಮಾಯ ಆಗೋದಕ್ಕೆ ನೋಡ್ತಾ ಇರ್ತಿರಲ್ಲ. ಎಲ್ಲಿ ಅನಂತು? ಇಲ್ಲೇ ಇದ್ದಾರೆ ಅಂಕಲ್. ಹೋಗಿ ಕರ್ಕೊಂಬ ಹೋಗ. ಸರಿ. ಎಲ್ಲೋದ್ರು ಇವರು? ಅಪ್ಪ ಬೈಕ್ ಹತ್ರನೂ ಇಲ್ಲ. ಮನೆಗೆ ಹೋಗಿರ್ಬೇಕನ್ಸುತ್ತೆ. ದೇವ್ರೆ, ನನ್ನ ಮಗನಿಗೆ ನಾನೇ ಮೋಸ ಮಾಡಿಬಿಟ್ಟೆ. ನಿನ್ನ ಕೈಲಾದ್ರೆ ನನ್ನನ್ನು ಕ್ಷಮಿಸಪ್ಪ.
ಡೋರ್ ಓಪನ್ ಆಗಿದೆ. ಅಪ್ಪ ಅಪ್ಪ ಎಲ್ಲಾದ್ರೂ ಇರು. ಅಪ್ಪ ಇಲ್ಲಿದ್ಯಾ? ಇದೇನು ಕತ್ಲಲ್ಲಿ ಕುತ್ಕೊಂಡಿದ್ಯಾ? ಲೈಟ್ ಬೇರೆ ಆನ್ ಮಾಡಿಲ್ಲ. ನೀನು ಹಂಗೆ ಹೊರಟ್ಬಿಟ್ರೆ ಹೇಳ್ದೆ ಕೇಳ್ದೆ ನಾನು ಏನಂತ ಆನ್ಸರ್ ಮಾಡಲಿ ಅಂಕಲ್ಗೆ? ಅಷ್ಟು ಕೇಳಿದ್ರು ಗೊತ್ತಾ ನಿನ್ನ? ಇನ್ಮೇಲೆ ನೀನೇನು ಯೋಚನೆ ಮಾಡಬೇಡ. ನಾನು ನಂದಿನಿನ ಮರ್ತ್ಬಿಟ್ಟೆ ಅಪ್ಪ. ನೀನು ಟೆನ್ಷನ್ ತೊಗೊಂಬೇಡ. ಇನ್ಮುಂದೆ ನನಗೆ ನೀನು, ನಿನಗೆ ನಾನು. ಪ್ರಾಮಿಸ್ ಪ್ರಾಮಿಸ್ ಅಪ್ಪ. ಅಪ್ಪ ಅಪ್ಪ ಕಟ್ಸಲ್ಲಿ ಹೆಗಲ್ ಕೊಟ್ಟು ಸುಖ ಪಡೋ ಟೈಮ್ನಲ್ಲಿ ಕೈ ಕೊಟ್ಟು ಹೋಗ್ಬಿಟ್ಟಿಯಲ್ಲೋ. ಸಾವು ಅನ್ನೋದು ಇಷ್ಟು ದುಃಖ ಕೊಡುತ್ತೆ ಅನ್ನೋದಾದ್ರೆ ಹುಟ್ಟು ಅನ್ನೋದು ಇರಲೇಬಾರ್ದು ಅನ್ಸುತ್ತೆ. ಸಂಜೀವ, ನಾಳೆಯಿಂದ ಅನಂತು ನನ್ನ ಜೊತೆಯಲ್ಲಿರಲ್ಲ ಅನ್ನೋದನ್ನೇ ನಾನು ಅರಸ್ಕೊಳಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ತಂದೆನ ಕಳ್ಕೊಂಡು ದುಃಖ ನಿನಗೆ ಹೇಗಿರ್ಬೇಡ, ನನಗೆ ಅರ್ಥ ಆಗುತ್ತೆ. ಡ್ರೈವರ್ ಸರ್, ಅವನ ಋಣ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಇದು ತಗೋ. ಏನಂಕಲ್ ಇದು? ನನ್ನ ಸಂಪಾದನೆ ಎಲ್ಲ ಅವನು ಪಟ್ಟ ಶ್ರಮ. ತಗೊಳ್ಳೋ ತಗೊಳ್ಳೋ ಅಂತ ಇದ್ರೆ ಬೇಡ ಬೇಡ ಅಂತ ಇದ್ದ. ಆದರೆ ನಾನು ನನ್ನ ಅರ್ಧ ಆಸ್ತಿ ಹಣನ ಅವನ ಹೆಸರಿಗೆ ಮಾಡಿಟ್ಟಿದ್ದೀನಿ. ನಿಮ್ಮ ಅಪ್ಪನ ಇಷ್ಟು ವರ್ಷದ ಶ್ರಮ ಇದರಲ್ಲಿದೆ. ಇದರಲ್ಲಿ ₹1 ಖರ್ಚು ಮಾಡಬೇಕಾದ್ರೂ ಯೋಚನೆ ಮಾಡಿ ಮಾಡಬೇಕು. ಅಂಕಲ್, ಅಪ್ಪಂಗೆ ನಾನು ಈ ಚೆಕ್ಕಲ್ಲಿ ಸೈನ್ ಹಾಕ್ಬೇಕು ಅನ್ನೋ ಆಸೆ ಇದ್ದಿದ್ರೆ ಅವತ್ತೇ ಕೈಗೆ ₹500 ಕೊಟ್ಟು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಸೈನ್ ಹಾಕ್ಸ್ತಿದ್ರು. ಆದ್ರೆ ಕೋಟಿ ಕೊಟ್ಟರು ಸಿಗದೆ ಇರೋಂತ 6 ಕೋಟಿ ಜನ ಇಷ್ಟಪಡುವಂತ ಸೈನ್ ಹಾಕ್ಬೇಕು ಅನ್ನೋದೆ ಅವ್ರ ಆಸೆ. ಅದು ಆಟೋಗ್ರಾಫ್. ಅದೇ ನನ್ನ ಗುರಿ. ಪ್ಲೀಸ್ ಅಂಕಲ್. ಲೇ ಅನಂತು, ನೀನ್ ಸತ್ತಿಲ್ಲ ಕಣೋ. ನಿನ್ನ ಮಗನಲ್ಲಿ ನೀನ್ ಕಾಣ್ತಾ ಇದೀಯ. ಚೆನ್ನಾಗಿರ್ತೀಯ. ಏನೇ ಆಗ್ಲಿ, ನಿನ್ನ ಜೀವನದಲ್ಲಿ ಬರೋ ಹುಡುಗಿ ತುಂಬಾ ಪುಣ್ಯ ಮಾಡಿರ್ಬೇಕು. ಹೌದ್ ಸಂಜೀವ? ಸಮಾಧಾನ ಮಾಡಿ. ನನ್ಗೆ ಯಾರಿದಾರ? ಎಲ್ಲ ನೀನೇ ಅಲ್ವೇನ? ನೋಡ, ನನಗೊಬ್ಬ ಮಗ ಇದ್ದಿದ್ರೆ ನಾನು ಅವನನ್ನ ಡೈರೆಕ್ಟರ್ ಮಾಡ್ತಿರ್ಲಿಲ್ವೇನ? ಯು ಆರ್ ಲೈಕ್ ಮೈ ಸನ್. ಯು ಆರ್ ಲೈಕ್ ಮೈ ಸನ್. ಲೇ, ನೀನು ಡೈರೆಕ್ಷನ್ ಮಾಡೋದಕ್ಕೆ ಅವನ ಪ್ರೊಡ್ಯೂಸರ್ ಯಾಕೆ ಹೊಡ್ಕೊಂಡು ಹೋಗ್ಬೇಕು? ಐ ಆಮ್ ದ ಪ್ರೊಡ್ಯೂಸರ್. ನಾನು ಪ್ರೊಡ್ಯೂಸ್ ಮಾಡ್ತೀನಿ ನಿನ್ ಪಿಕ್ಚರ್. ಗೋ ಮ್ಯಾನ್, ಇವತ್ತೇ ಮುಹೂರ್ತ, ನಾಳೆನ ಶೂಟಿಂಗ್. ಹೋಗು ಹೋಗೋ. ಎಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಬೈ ಬೈ. ಥ್ಯಾಂಕ್ ಯು.
ಅಕ್ಕ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡ್ಲಾ? ಇದು ನಿನ್ನ ಜೀವನ. ನಿನ್ನ ಜೀವನದ ಬಗ್ಗೆ ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಆದರೆ ನಿನ್ನ ಕಥೆ ನಂಗೆ ಗೊತ್ತು. ಅದನ್ನು ನಾನು ಅರ್ಥ ಮಾಡ್ಕೊಂಡಂಗೆ ಹೇಳ್ತೀನಿ. ನಿಮಗೆ ಓಕೆ ಆದರೆ ಮಾತ್ರ. ಓಕೆನಾ? ಜೀವನ ಕೆಲವೊಮ್ಮೆ ನಮಗೆ ಗಿಫ್ಟ್ಗಳನ್ನ ಕೊಡುತ್ತೆ. ಅದು ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮನ್ನ ಪ್ರೀತಿಸೋರಾಗಿರ್ಬೋದು, ನಮ್ಮ ಖುಷಿ ಆಗಿರ್ಬೋದು, ನಮ್ಮ ದುಃಖಗಳು ಆಗಿರ್ಬೋದು. ಆ ಗಿಫ್ಟ್ಗಳು ಕೆಲವೊಂದು ನಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಆದರೆ ಒಂದು ವಿಷಯ ಅಕ್ಕ, ಇಂಥ ಗಿಫ್ಟ್ಗಳೇ ಸಿಗದೆ ಇರೋ ನನ್ನಂಥವ್ರು ಈ ಭೂಮಿ ಮೇಲೆ ತುಂಬ ಜನ ಇದ್ದಾರೆ. ಸಂಜೀವ ತಾಯಿನ ಕಳ್ಕೊಂಡು ತಬ್ಲಿ, ನೀನು ಕೂಡ ಹಾಗೆ. ಆದರೆ ಅವನು ದೇವ್ರು ಕೊಟ್ಟಿರೋ 2 ಗಿಫ್ಟ್ಗಳನ್ನ ಗುರುತಿಸ್ದ, ಅವನ ಗುರಿ ಸಾಧಿಸ್ದ. ನಿಮಗೂ ಕೂಡ ಅದೇ ಥರ ಗಿಫ್ಟ್ಗಳು ಸಿಕ್ಕಿದೆ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನಿಮ್ಮ ತಂದೆ, ಕುಟುಂಬ. ಹ್ಞೂ ಅಕ್ಕ, ಒಂದ್ಸಲ ತಿರುಗಿ ನೋಡಿ, ನಿಮ್ಮ ದಾರಿ ಮುಗ್ದಿಲ್ಲ. ನಿಮ್ಮ ಜೀವನ ಇನ್ನೂ ನಿಮ್ಮ ಕಣ್ಮುಂದೆನೇ ಇದೆ. ನನ್ನ ಮಾತು ಕೇಳಿ, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ. ನಿಮ್ಮಪ್ಪಂಗೆ ಫೋನ್ ಮಾಡಿ. ಅಕ್ಕ, ನನ್ನ ಮಾತು ಕೇಳಿ, ಏನೂ ಆಗಲ್ಲ, ಫೋನ್ ಮಾಡಿ. ಓಕೆ. ಮನೆ ಹತ್ರ ಬಂತು ಅನ್ಸುತ್ತೆ. ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇದೆಯಾ? ಓಕೆ. ಮನೆಗೆ ಹೋದ್ಮೇಲೆ ನಮ್ಮನ್ನ ಮರ್ತು ಬಿಡ್ತೀರಾ, ಇಲ್ಲ ಮದುವೆ ಊಟ ಏನಾರು ಹಾಕಿಸ್ತೀರಾ? ನಾನು ಭರತ್ ಹತ್ರ ಎಲ್ಲ ಮಾತಾಡಿದ್ದೀನಿ.